ಆರಾಮಿದ್ರಪ್ಪ? ಹೆಂಗ್ ನಡೆಯುತ್ತೆ ಮಕ್ಕಳ ಎಜುಕೇಶನ್? ಇಲ್ಲ ಬತ್ತ ಗೌಡ ಇದಾನಲ್ಲ, ಗೌಡ ಆ ಗೌಡ ನೋಡ್ರಿ ಮನ್ಯಾಗ. ಸರಿ ಕುಳಿಸಿ ನೋಡ್ರಿ. ಅಲ್ಲಿ ತಾತನವ್ರು ಬಂದವ್ರಿ, ನಿಮ್ಮ ಮನೆಗೆ ಬರ್ಬೇಕಂತ ಮಾಡ್ಕೊಂಡ್ರ. ಇಂತಪ್ಪ ಮಾಡ್ದವ್ರ ಬಂದವ್ರಿ. ಕರ್ಸ್ರಿ. ಏನಂದ್ರಪ್ಪ ಗೌಡ್ರ? ಮನೆ ಬರ್ಬೇಕಂದ್ರಿ. ಏನಂದ್ರಪ್ಪ? ಮನೆ ಬರ್ಬೇಕಂದ್ರಿ. ನಡ್ರಿ ಮತ್ತೆ ಬರ್ರಿ. ಆರಾಮದ್ರಿನವ ಯಾವ ಗೌಡಸಾನಿ? ನಾನು ಮಠ ಸ್ವಾಮೀಜಿ ಬಂದಿನವಯ್ಯವ್ವ. ಇವತ್ತಿನಿಂದ ನಿಮ್ಮ ಮನೆ ಬೆಳಕಾಗ್ತೈತಿ ನೋಡ್ರವ. ಉದ್ಧಾರ ಆಗು. ನಮ್ಮ ಮಠದ ಬೆಳಕು ನಿಮ್ಮ ಮೇಲೆ ಇರ್ತೈತಿ ನೋಡಪ್ಪ. ಉದ್ಧಾರ ಆಗು. ಏನು ಪುಟ್ಟಿ ನಿನ್ನ ಹೆಸರೇನವ? ಏನವ ಹೆಸರೇನವ ನಿಮ್ದು? ಅಕ್ಷರವ. ಗೌಡನ ಮಗಳ ನೀನು? ಹೌದಾ ಯವ್ವ, ಬಂಗಾರ ಇದ್ದಂಗದಿಯವ್ವ. ಹೋಗ ನೀನು ಬಾಳ ಬಂಗಾರ ಆಗ್ಲಿ ಹೋಗ್ತಾಯಿ. ಏನವ ನಿನ್ನ ಹೆಸರು? ಬೃಂದನವ ಯವ. ಚೆನ್ನಾಗಿ ಓದಕತ್ತೀವ? ಆಯ್ತವ. ಭಕ್ತ್ರೆ ಮತ್ತೇನಪ್ಪ ಮುಂದಿನ ಕೆಲಸ? ನೋಡ್ಪ ಗೌಡ, ನಿಮ್ಮ ಮನೆಗೆ ನಾವು ಹೊಸ್ದಾಗಿ ಬರಕತ್ತೀನಿ. ನೀವು ಸ್ವಾಮಿಯರು ಯಾರಂತ ನೀನು ಗಾಬರಿ ಆಗಿಬಿಟ್ಟಿದ್ದೆಪ್ಪ. ಎದುರು ಬಿಡಪ್ಪ. ನಾನು ಮಠ ಕಟ್ಟಿದ್ದೇನೆ. ನನ್ನ ಹೆಸರು ಕಾಗೇಶ್ವರ ಗೂಗಿಯಾಳ ಅಂತ. ನಮ್ಮದು ಮಠದ ಹೆಸರು ಚಿಂತಪ್ಪನ ಮಠ ಅಂತ. ಏನಿಲ್ಲಪ್ಪ, ನಮ್ಮ ಮಠದ ದಾಸೋಹ ಮಾಡಕತ್ತೀವಿ. ನಿಮ್ಮ ದಯೆಯಿಂದ ನಿಮ್ಮ ಭಕ್ತರ ಉದ್ಧಾರಕ್ಕಾಗಿ ಮಠದಲ್ಲಿ ದಾಸೋಹವನ್ನು ಮಾಡಿಬಿಟ್ಟಿದ್ದೀನಪ್ಪ ನಾನು. ಅದಕ್ಕೆ ಗೌಡ, ನಿನ್ನ ಹೆಸರು ಬಹಳ ಚಂದ ಐತೆ. ಸಿಂಧನೂರಾಗ ನಾಟಕದಾಗ ಫೇಮಸ್ ಆಗಿಗಿ, ಪಾಠದಾಗ ಫೇಮಸ್ ಆಗಿಗಿ, ಮಕ್ಕಳಿಗೆ ಫೇಮಸ್ ಆಗಿಗಿ, ರೀಲ್ಸ್ ಮಾಡೋದ್ರಾಗ ಫೇಮಸ್ ಆಗಿಗಿ. ಮೊನ್ನೆ ಅದೇನೋ ಧಾರಾವಾಹಿಗೆ ಹೋಗ್ಬೇಕಂತ ಮಾಡಿದ್ದಂತಪ್ಪ. ಆಗ್ತೈತೆ, ನನ್ನ ಆಶೀರ್ವಾದ ಐತೆ. ಧಾರಾವಾಹಿ ಸಿಗ್ತೈತೆ, ಸಿನಿಮಾ ಸಿಗ್ತೈತೆ, ತಲೆ ಕೆಡಿಸ್ಕೊಬೇಡ. ನಮ್ಮ ಮಠಕ್ಕೆ ನೀನು 4 ಕ್ವಿಂಟಲ್ ಸಕ್ರಿ ಬರಿಸ್ಬಿಡಪ್ಪ ಗೌಡ, ಉದ್ಧಾರ ಆಗ್ತೀಯ. ಯಪ್ಪ ನನ್ನಿಂದ ಆಗಲ್ಲಪ್ಪ. ಏನೋ ತಿಳಿದಷ್ಟು ಕೊಡ್ತೀಯಪ್ಪ. ಹೌದಪ್ಪ ಗೌಡ, ನೀನು ಎಲ್ಲ ಇದ್ದತ. ಹಿಂಗಂದ್ರೆ ನಾವೆಲ್ಲಿ ಹೋಗ್ಬೇಕಪ್ಪ? ನಿಮ್ಮನ್ನ ನಂಬಿ ಮಠ ಕಟ್ಟಿ ನಾನು. ಹೋಲ್ ಬಿಡಪ್ಪ ಗೌಡ, 3 ಕ್ವಿಂಟಲ್ ಆದ್ರೆ ಸಕ್ರಿ ಬರ್ಸ್ ಮತ್ತೆ ಭಕ್ತರು ಊಟ ಮಾಡ್ಲಿ. ಏನಂತಿಪ್ಪ? ಆಗಲ್ರಿ ನಮ್ಮಿಂದ. ಅಲ್ಲಿ ಸಾಲ ಮಾಡೀನಿ, ಬಡವ ಇದೀನಿ. ಏನ್ ಮಾಡೋದ ಗೌಡ? ನೋಡ್ಬೇಕು ಬಿಡಪ್ಪ. ನೋಡಪ್ಪ, ದೊಡ್ಡ ಗೌಡ 10,000 ವರ್ಷ, ಆ ಕಡೆ ಮನೆ ಗೌಡ 20,000 ವರ್ಷ, ನಮ್ಮ ಯಂಕಣ್ಣ 6,000 ವರ್ಷ. ನಮ್ಮ ಇಮಾಮ್ ಪಾಷನು ಕೊಟ್ಟಾನಪ್ಪ. ಇಮಾಮ್ ಪಾಷನು 10,000 ಕೊಟ್ಟಾನ. ಅಷ್ಟೇ ಅಲ್ದೇನೆ ಸಾಸ್ಲ ಮರ್ಯರು, ಗುಂಜಳ್ಳರು ಎಲ್ಲ ಸೇರ್ಕೊಂಡು ನೆಲ್ಲ ಹಾಕಕತ್ತೀರಪ್ಪ ನಮ್ಮ ಮಠಕ್ಕ. ಗುಂಜಳ್ಳರ ಅಭಿಮಾನ ನನ್ನ ಮ್ಯಾಲೆ ಬಹಳ ಇಪ್ಪ. ಸಾಸ್ಲ ಮರ್ಯರು ಬಹಳ ಅಭಿಮಾನ ಇದ್ರಪ್ಪ. ಸಾಸ್ಲ ಮರ್ಯರು 1 ಲೋಡ್ ನೆಲ್ ಕಳಿಸ್ತಾ ಇದ್ರಪ್ಪ. ಗುಂಜಳ್ಳರು 2 ಲೋಡ್ ನೆಲ್ ಕಳಿಸ್ತಾ ಇದ್ರು ನನ್ನ ಮಠಕ್ಕೆ. ಅಲ್ಲೇ ಗಿರಣಿ ಐತಿಪ್ಪ, ಅಲ್ಲೇ ಹೊಡಿಸ್ತೀನಿ ನಾನು ಮಿಲ್ಲಿದೆ. ಗೌಡ, ನಿನ್ನಿಂದ 4 ಕ್ವಿಂಟಲ್ ಆಗಲ್ಲ, 3 ಕ್ವಿಂಟಲ್ ಆಗಲ್ಲ, 2 ಡಬ್ಬಿ ಎಣ್ಣೆ ಆಗಲ್ಲ, 3 ಡಬ್ಬಿ ಎಣ್ಣೆ ಆಗಲ್ಲ ಅಂತಂದ್ರೆ ನೋಡಪ್ಪ, ನಾನು ಬಂದೀನಿ ನಿಮ್ಮ ಮನೆಗೆ. ನಾನು ಭಾಳ ಉದ್ಧಾರ ಮಾಡ್ತೀನಿ. ನಾನು ಮನೆ ಬಂಗಾರ ಮಾಡ್ದಂಗೆ ಮಾಡ್ತೀನಿ ನಾನು. ಆದ್ರೆ 10,000 ಆದ್ರೆ ಬರ್ಸ್ಲೇಬೇಕಪ್ಪ ನೀನು ನನ್ನ ಮಠಕ್ಕ. ಆಗಲ್ಲಪ್ಪ. ಇದ್ದಷ್ಟು ಕೊಡ್ತೀನಿ. ಒಂದು 500 ರೂಪಾಯಿ ತಗೊಂಡು ಹೋಗು. ನೋಡ್ರಪ್ಪ ಗೌಡ್ರ, ಆತಂತ ಹಿಂಗಂದ ಮತ್ತೆ ನೋಡು ಗೌಡ, ನಾನೇ ಹೇಳ್ತೀನಿ.
ಎಲ್ಲಾರ ಲೀಸ್ಟ್ ಕೊಟ್ಟು ಹೋಗ್ತೀನಿ ಬೇಕಾದ್ರೆ. ಒಂದು 5,000 ಆದ್ರೆ ಬಸ್ಪ. ಆಗಲ್ರಿ ಸ್ವಾಮ್ಯಾರ. ಏನ್ ಬೇಕಾವ್ರೆ? ಹಾ ಆಗ್ಬಿಡಿಯಪ್ಪ. ಈಗ ಇದ್ದಷ್ಟು ಕೊಡು, ಮುಂದಿನ ಸಲ ಬಂದಾಗ ಗಟ್ಟಿಯಾಗಿ ಕೊಡ್ಬೇಕು ನೀನು. ಆತ್ರಿ ಅಪ್ಪ ಆಯ್ತು. ಹಾ ಗೌಡ್ರೆ, ನಾವು ಮುಂದಿನ ಊರು ಹೋಗಣ್ರಿ. ದಿನ ಮಾನಮಡಿಗೆ ಐತೆ, ಸಿದ್ದರಾಮಪುರ ಐತೆ, ಹೊಸಳ್ಳಿ ಐತೆ, ಹಟ್ಟಿ ಐತೆ, ಸಿದ್ದರಾಮಪುರ ಐತೆ, ಗೊರೆಬಳೆ ಐತೆ, ಗೊರೆಬಳೆ ಕ್ಯಾಂಪ್ ಐತೆ, ಗುಂಜಳ್ಳಿ ಐತೆ, ಗುಂಜಳ್ಳಿ ಕ್ಯಾಂಪ್ ಐತೆ, ತುರಿವಾಳ ಐತಪ್ಪ. ತುರಿವಾಳದಾಗ ಮಂದಿ ನಮಗೆ ಬಹಳ ಮಂದಿ ಭಕ್ತರು ಇದಾರ. ಗುಂಜಳ್ಳಿ ಮನೆಗೊಬ್ರು ಭಕ್ತರು ಇದಾರ. ನನಗೆ ಇಲ್ಲ ನಂಗಿಲ್ಲ, ಸಾಸಲ್ ಮರೆಗಂತೂ ಭಕ್ತರು ಇದ್ರಪ್ಪ. ನಮ್ಮ ಮಠ ನಿನ್ಸದ್ ಬೇಡ ನಾವು. ಈಗ ಹೋಗಿ ಬರೋಣ. ಬರ್ತೀವಪ್ಪ ಗೌಡ, ಬರ್ತೀವಪ್ಪ, ಬರ್ತೀವಮ್ಮ ಯವ್ವ, ಬರ್ತೀವಿ. ನಮೋ 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 ನಮೋ.